ಸ್ನೇಹಿತರೆ, ಎಲ್ಲರಿಗೂ ವಾವ್ಗಲಾಟ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತು ನಾವು ತುಂಬ ವಿಶೇಷವಾದಂತಹ ಅಂದರೆ ಭಾನುವಾರ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಆದರೆ ಈ ಒಂದು ವಾರ, ಈ ಏಪ್ರಿಲ್ ತಿಂಗಳ ಮೊದಲನೇ ಭಾನುವಾರ, ಏಪ್ರಿಲ್ 6ನೇ ತಾರೀಕು ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾಕೆ ಅಂತಂದರೆ ರಾಮ ಎಲ್ಲರ ಮನೆಗೂ ಬಂದಿರ್ತಾನೆ, ಅಥವಾ ಪಾನಕದ ಮೂಲಕ, ಮೊಸರಿನ ಮೂಲಕ, ಮದುವೆ ಮೂಲಕ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಅನಿಸುತ್ತೆ. ನಮ್ಮ ಮನೆಗೆ ಬಂದಿದ್ದಾರೆ. ರಾಮನ ಹೇಗೆ ಅಲಂಕಾರ ಮಾಡಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಹಾಗಾದರೆ ವಿಡಿಯೋಗೆ ಹೋಗೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ ಎಂಬ ಅಗ್ನಿಬೀಜ. ಮಂತ್ರಶಾಸ್ತ್ರದ ಅನುಸಾರ ರಾಮನಾಮವು ಒಂದು ಅಗ್ನಿಬೀಜವಾಗಿದೆ. ರಾಮನಾಮದ ಒಂದು ಜಪವು ವಿಷ್ಣು ಸಹಸ್ರನಾಮದ ಸಮಾನವಿದೆ. ವಿಷ್ಣುವಿನ ಹೆಸರು 1000 ಸಲ ಜಪಿಸಿದ ಫಲ. ನಾವು 3 ಸಲ ರಾಮ 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 ಎಂದು ಹೇಳಿದರೆ ಸಾಕು, ಅದು 3 × 1000 ಸಲ ವಿಷ್ಣುವಿನ ಹೆಸರು ಜಪಿಸುವ ಸಮಾನವಾಗಿದೆ. ಸಂಸ್ಕೃತದ ಗ್ರಂಥಗಳ ಸಿದ್ಧಾಂತದ ಪ್ರಕಾರ ಧ್ವನಿ ತರಂಗ ಅಕ್ಷರಗಳನ್ನು ಅದರ ಜೊತೆಗೆ ಹೋಲುವ ಸಂಖ್ಯೆಗಳೊಂದಿಗೆ ಕೂಡಿಸಲಾಗುತ್ತದೆ. ಅದರ ಅನುಸಾರವಾಗಿ ರಾ ಎಂಬುದು 2 ಸೂಚಿಸುವುದಾದರೆ ಮಾ ಎಂಬುದು 5 ಸೂಚಿಸುತ್ತದೆ. ಇದನ್ನು ನಾವು ರಾಮ 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 ಎಂದು ಹೇಳುವುದಾದರೆ 2 ಗುಣಾಕಾರ 5, ಮತ್ತೆ 2 ಗುಣಾಕಾರ 5, ಮತ್ತೊಮ್ಮೆ 2 ಗುಣಾಕಾರ 5. ಇದರ ಗುಣಲಬ್ಧ 1000 ಸಂಖ್ಯೆಯದಾಗಿರುತ್ತದೆ. ಶ್ರೀರಾಮನಾಮದ ಮಹಿಮೆಯು ಪೂರ್ತಿ ಶಾಸ್ತ್ರದಲ್ಲಿ ಹಾಡಲಾಗಿದೆ. ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತದೆ. ಸ್ವರ್ಣ ಮಂತ್ರಶ್ಚ ಸರ್ವ ವೇದಶ್ಚ ಪಾರ್ವತಿ ತಸ್ಮಾತ್ ಕೋಟಿ ಗುಣ ಪುಣ್ಯ ರಾಮನಮನೈವ ಲಭ್ಯಂತೆ. ಶಿವನು ಮಾತೆ ಪಾರ್ವತಿಯನ್ನು ಕುರಿತು ಹೇಳುತ್ತಾರೆ, ಈ ಎಲ್ಲ ಮಂತ್ರ ಹಾಗೂ ವೇದಗಳನ್ನು ಜಪಿಸುವ ವ್ಯಕ್ತಿಗೆ ಯಾವ ದಿವ್ಯ ಫಲವು ಪ್ರಾಪ್ತವಾಗುತ್ತದೆಯೋ ಅದು ಶ್ರೀರಾಮನಾಮ ಮಂತ್ರದ ಜಪ ಮಾಡಿ ದಿವ್ಯ ಫಲವನ್ನು ಕೋಟಿ ಪಟ್ಟು ಪ್ರಾಪ್ತ ಮಾಡಿಕೊಳ್ಳಬಹುದು. ಇದೇ ವಿಧಾನ ಅವರ ಅನ್ಯ ನಾಮಗಳನ್ನು ಜಪ ಮಾಡುವುದರಲ್ಲಿ ಕಾಣಬಹುದು. ಯಾಕೆಂದರೆ ಇದು ತನ್ನ ತಾನೇ ಎಲ್ಲಕ್ಕಿಂತ ಮಹತ್ವದ ನಾಮಜಪವಾಗಿದೆ. ಇದರ ಜಪವನ್ನು ಯಾರೇ ಮಾಡಬಹುದು. ಇದಕ್ಕಾಗಿ ನಾರದರು ಭಗವಂತನಲ್ಲಿ ಒಂದು ವರವನ್ನು ಕೇಳಿಕೊಂಡರು. ಅದು ಏನೆಂದರೆ, ಪ್ರಭು, ನಿನ್ನ ಅನೇಕ ನಾಮಗಳಿವೆ. ವೇದ ಹೇಳುತ್ತದೆ ಅವೆಲ್ಲ ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿದೆ ಎಂದು. ಆದರೆ ರಾಮನಾಮವು ಎಲ್ಲಕ್ಕೂ ಮಿಗಿಲಾಗಿದ್ದರೆ ಪಾಪಿ ಮನುಷ್ಯರು ಪ್ರಾಣಿ ಪಕ್ಷಿಗಳ ಸಮೂಹಗಳಿಗಾಗಿ ಸಂಹಾರದ ಸಮಾನವಾಗಿರಬೇಕಲ್ಲವೇ. ಶಿವನು ರಾಮಾಯಣವನ್ನು 3 ಭಾಗಗಳನ್ನಾಗಿ 3 ಲೋಕಗಳಿಗೆ ಹಂಚಿದ. 3 ಲೋಕಗಳಿಗೆ 33 ಕೋಟಿಯಂತೆ ಹಂಚಿದರೂ 1 ಕೋಟಿ ಉಳಿಯುತ್ತದೆ. ಅದರಲ್ಲೂ 3 ಭಾಗ ಮಾಡಿದರೆ 1 ಲಕ್ಷ ಉಳಿಯುತ್ತದೆ. ಅದರಲ್ಲಿ ಪುನಃ 3 ಭಾಗ ಮಾಡಿದರೆ 1,000 ಉಳಿದು, ಆ 1,000ದಲ್ಲೂ 3 ಭಾಗ ಮಾಡಿದರೆ 100 ಉಳಿಯುತ್ತದೆ. ಅದರಲ್ಲೂ 3 ಭಾಗ ಮಾಡಿದರೆ 1 ಶ್ಲೋಕ ಉಳಿಯಿತು. ಈ ರೀತಿ 1 ಕೋಟಿ ಶ್ಲೋಕವುಳ್ಳ ರಾಮಾಯಣವು 3 ಭಾಗಗಳಾಗಿ ಮಾಡಿ ಕೊನೆಯಲ್ಲಿ ಉಳಿಯುವ ಅನುಷ್ಠಪ ಛಂದದ ಶ್ಲೋಕದಲ್ಲಿ 32 ಅಕ್ಷರ ಇರುತ್ತದೆ. ಅವುಗಳಲ್ಲಿನ 10 10 10 3ರಲ್ಲಿ ಹಂಚಿದಾಗ ಉಳಿಯುವುದು 2 ಅಕ್ಷರ. ಭಗವಾನ್ ಶಂಕರನು ರಾ ಮತ್ತು ಮಾ ಇವೆರಡೂ ಅಕ್ಷರಗಳನ್ನು ತನ್ನ ಬಳಿ ಇಟ್ಟುಕೊಂಡ. ರಾಮ ಎಂಬ 2 ಅಕ್ಷರದಲ್ಲಿಯೇ ಪೂರ್ತಿ ರಾಮಾಯಣ ಅಡಗಿದೆ. ಸಂಪೂರ್ಣ ಶಾಸ್ತ್ರವಿದೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾವ ಶಕ್ತಿ ಭಗವಂತನಲ್ಲಿ ಇಲ್ಲವೋ ಆ ಶಕ್ತಿ ಈ ರಾಮಾಯಣದಲ್ಲಿ ಅಡಗಿದೆ. ರಾಮನಾಮ ಜಪದ ತರಂಗಗಳು ನಮ್ಮ ಅಂತರ್ಮನದಲ್ಲಿ ಆಳವಾದ ಪ್ರಭಾವ ಬೀರುತ್ತದೆ. ಇದರಿಂದ ಮನಸ್ಸು ಮತ್ತು ಪ್ರಾಣವು ಪವಿತ್ರವಾಗುತ್ತದೆ. ನಮ್ಮ ಶಕ್ತಿ ಸಾಮರ್ಥ್ಯ ಪ್ರಖರವಾಗುತ್ತಾ ಹೋಗುವುದು. ಬುದ್ಧಿಯ ವಿಕಾಸವಾಗಿ ಎಲ್ಲ ಪಾಪಗಳು ನಾಶವಾಗುತ್ತದೆ. ಮನೋವಾಂಛಿತ ಫಲ ಸಿಗುತ್ತದೆ. ಸಂಕಟ ಕಳೆದು ಎಲ್ಲ ಕಷ್ಟ ನಿವಾರಣೆಯಾಗುತ್ತದೆ. ಭಕ್ತಿ ಸಿಕ್ಕು ಭಗವತ್ ಪ್ರಾಪ್ತಿಯಾಗುತ್ತದೆ. ಭಯ ದೂರವಾಗುತ್ತದೆ. ಆದರೆ ಶುದ್ಧ ಮನಸ್ಸಿನಿಂದ ರಾಮನಾಮದ ಸ್ಮರಣೆಯನ್ನು ಮಾಡಿ ಈ ಅನುಭವ ಪಡೆಯಬಹುದಾಗಿದೆ. ಮನುಷ್ಯ ಎಂದೂ ತನ್ನ ಶ್ರದ್ಧೆ ಮತ್ತು ಕ್ಷಮತೆಯ ಅನುಸಾರ ದೇವರ ಪೂಜೆಯನ್ನು ಮಾಡುತ್ತಾ ಬಂದಿದ್ದಾನೆ. ಪ್ರತಿ ಮಾತಿನಲ್ಲಿಯೇ ಮೇಷವನ್ನು ಅಳೆಯದೆ ಭಾವ ಮತ್ತು ಭಾವನೆಯನ್ನು ಪವಿತ್ರವಾಗಿಟ್ಟುಕೊಳ್ಳಬೇಕು. ಮಾನವ ಜನ್ಮದ ಪ್ರತಿ ಕ್ಷಣವೂ ಅತ್ಯಮೂಲ್ಯವಾಗಿದೆ. ಈ ರಾಮನಾಮವು ನಮ್ಮ ಅಭ್ಯುದಯಕ್ಕಾಗಿ ಜಪಿಸೋಣ.
ಶುಭವಾಗಲಿ ಎಲ್ಲರಿಗೂ. ಜೈ ಶ್ರೀ ಸೀತಾರಾಮಚಂದ್ರಾಯ ನಮಃ. ಸ್ನೇಹಿತರೆ, ಇಷ್ಟ ತನಕ ನನಗೇನು ಓದಿದೆ ಅನ್ನೋದು ಅರ್ಥ ಆಗಿದೆಯಾ? ಏನು ಮೇಡಮ್ 2 ಇಂಟು 5 ಗುಣಲಬ್ಧ ಮತ್ತೇನು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ದೀರಾ ಅಂತ ಕೇಳಬೇಡಿ. ಇದು ರಾಮ ಈ ಪದವನ್ನು ನಾವು 3 ಬಾರಿ ಉಚ್ಚರಿಸಿದರೆ ಸಾಕು. ವಿಷ್ಣು ಸಹಸ್ರನಾಮವನ್ನು ಹೇಳಿದಂತಹ, ಸಹಸ್ರನಾಮ ಅಂದರೆ ಸಾವಿರ ಹೆಸರುಗಳನ್ನು ಹೇಳಿದಂತಹ ಒಂದು ಫಲ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ. ಎಷ್ಟು ಈಸಿ ಅಲ್ವಾ? ರಾಮ ಅಂತ ಹೇಳೋದಕ್ಕೆ ಕಷ್ಟ ಏನಿಲ್ಲ ಅನಿಸುತ್ತೆ. ಹಾಗಾದರೆ ಎಲ್ಲರೂ ಸೇರಿ ಮನೆಯಲ್ಲಿ ಪ್ರತಿದಿನವೂ ಅಟ್ಲೀಸ್ಟ್ ಒಂದು 11 ಬಾರಿನಾದರೂ ರಾಮನಾಮವನ್ನು ಜಪಿಸೋಣ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋವನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಈ ಒಂದು ದೇವಸ್ಥಾನ ನೋಡ್ತಿದ್ದೀರಲ್ಲ, ರಾಮ ಎಷ್ಟು ರಾರಾಜಿಸ್ತಾ ಇದೆ, ಎಷ್ಟು ದೊಡ್ಡದ ಬೃಹದಾಕಾರವಾಗಿ ರಾರಾಜಿಸುತ್ತಾ ಇದ್ದಾನಲ್ವ. ಸೊ ಹಾಗೆ ನಮ್ಮೆಲ್ಲರ ಒಂದು ಏನಂತ ಹೇಳ್ತೀವಿ, ರಾಮನಾಮ ಜಪವು ಎಲ್ಲೆಲ್ಲೂ ವಿಜೃಂಭಣೆಯಿಂದ ರಾರಾಜಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ಗಲಟ ವತಿಯಿಂದ.